ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಲ್ಟಿಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜಂಗಮ ಸಂಪ್ರದಾಯದ ಅತಿ ಮುಖ್ಯ ಸಮಾರಂಭವಾದ ಅಯ್ಯಾಚಾರದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಈ ಸಮಾರಂಭದಲ್ಲಿ ಬಾಲಕರ ತಲೆ ಬೋಳಿಸಿರುವುದು ಅವರ ಹಿಂದಿನ ಜೀವನದ ತ್ಯಾಗವನ್ನು ಮತ್ತು ಹೊಸ ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶವನ್ನು ಸಂಕೇತಿಸುತ್ತದೆ. ಅವರಿಗೆ ನೀಡಲಾಗುವ ದೀಕ್ಷೆಯು ಅವರನ್ನು ಧಾರ್ಮಿಕ ಮಾರ್ಗದಲ್ಲಿ ಮುನ್ನಡೆಸುವ ಪವಿತ್ರವಾದ ಹೆಜ್ಜೆಯಾಗಿದೆ. ಈ ಸಮಾರಂಭದಲ್ಲಿ ಬಾಲಕರ ಬೋಳ ತಲೆಯ ಮೇಲಿರುವ ಚಿಕ್ಕ ಜಟೆಯು ಅವರ ಗುರುಕುಲ ಜೀವನದ ಮತ್ತು ಸನ್ಯಾಸದ ಸಂಕೇತವಾಗಿದೆ. ಅವರಿಗೆ ನೀಡಲಾಗುವ ದೀಕ್ಷೆಯು ಅವರನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಸುವ ಪವಿತ್ರವಾದ ಹೆಜ್ಜೆಯಾಗಿದೆ. ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ಈ ಸಮಾರಂಭದಲ್ಲಿ ಮಹಿಳೆಯರು ಬಾಲಕರಿಗೆ ತಿಲಕವನ್ನೇ ಇಟ್ಟು ಆರತಿಯನ್ನ ಬೆಳಗಿ ಆಶೀರ್ವದಿಸುವುದನ್ನು ನಾವು ನೋಡಬಹುದು. ಇದು ಬಾಲಕರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕುಟುಂಬಸ್ಥರು ಮತ್ತು ಸಮುದಾಯದವರ ಬೆಂಬಲ ಮತ್ತು ಶುಭ ಹಾರೈಕೆಗಳನ್ನು ಸೂಚಿಸುತ್ತದೆ. ಸಮಾರಂಭದಲ್ಲಿ ನೆಂಟರು ಮತ್ತು ಕುಟುಂಬಸ್ಥರು ಬಾಲಕರಿಗೆ ಹೂವುಗಳು ಮತ್ತು ಇತರ ಮಂಗಳಕರ ವಸ್ತುಗಳನ್ನು ಅರ್ಪಿಸಿ ಅವರಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡಬಹುದು. ಇದು ಅವರಲ್ಲಿನ ಭಕ್ತಿ ಮತ್ತು ಆಧ್ಯಾತ್ಮಿಕ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಮುಂದಿನ ಪಯಣಕ್ಕೆ ಶುಭ ಹಾರೈಕೆಗಳನ್ನು ಸೂಚಿಸುತ್ತದೆ. ಈ ಸಮಾರಂಭದಲ್ಲಿ ಮಹಿಳೆಯರು ಆರತಿಯನ್ನ ಬೆಳಗಿ ಬಾಲಕರಿಗೆ ದೃಷ್ಟಿ ತೆಗೆಯುವುದನ್ನು ನಾವು ನೋಡಬಹುದು. ಇದು ಬಾಲಕರನ್ನು ಯಾವುದೇ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಮಾಡುವ ಒಂದು ಸಾಂಪ್ರದಾಯಿಕ ವಿಧಿಯಾಗಿದೆ. ಈ ಸಮಾರಂಭದಲ್ಲಿ ಹಿರಿಯರು ಬಾಲಕರಿಗೆ ಆಶೀರ್ವಾದದ ಮಂತ್ರಗಳನ್ನು ಹೇಳಿ ತಮ್ಮ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ಅಯ್ಯಾಚಾರ ಸಮಾರಂಭದ ಪ್ರಮುಖ ಭಾಗವಾದ ಪವಿತ್ರವಾದ ಅಭಿಷೇಕವನ್ನು ನೋಡಬಹುದು. ಹಿರಿಯರು ಅಥವಾ ಗುರುಗಳು ಬಾಲಕರ ತಲೆಯ ಮೇಲೆ ಪವಿತ್ರ ಜಲವನ್ನು ಪ್ರೋಕ್ಷಿಸಿ ಅವರನ್ನು ಆಧ್ಯಾತ್ಮಿಕವಾಗಿ ಸ್ವಚ್ಛಗೊಳಿಸಿ ಆಶೀರ್ವದಿಸುತ್ತಾರೆ. ಇದು ಅವರ ಆಧ್ಯಾತ್ಮಿಕ ಪ್ರಯಾಣದ ಒಂದು ಹೊಸ ಹಂತವನ್ನು ಸೂಚಿಸುತ್ತದೆ. ಈ ಚಿತ್ರದಲ್ಲಿ ಅಯ್ಯಾಚಾರ ಸಮಾರಂಭದ ನಂತರ 5 ದಿನಗಳ ನಂತರ ನಡೆಯುವ ಗಂಗಮ್ಮ ಪೂಜೆಯನ್ನ ಕಾಣಬಹುದು. ಈ ವಿಧಿಯಲ್ಲಿ ಮಹಿಳೆಯರು ಬಾಲಕರ ಪಾದಗಳನ್ನು ತೊಳೆದು ಪವಿತ್ರವಾದ ಜಲ ಮತ್ತು ಇತರ ಪೂಜಾ ವಸ್ತುಗಳನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾರೆ. ಇದು ಶುದ್ಧೀಕರಣ ಮತ್ತು ಸಮುದಾಯದ ಆಶೀರ್ವಾದವನ್ನು ಸೂಚಿಸುವ ಒಂದು ಸುಂದರವಾದ ಸಂಪ್ರದಾಯವಾಗಿದೆ. ಇದರಲ್ಲಿ ಮಹಿಳೆಯರು ಹುಡುಗನಿಗೆ ಹೂವಿನ ಮಾಲೆಯನ್ನು ಹಾಕುವುದರ ಮೂಲಕ ಅವನಿಗೆ ಗೌರವವನ್ನು ಮತ್ತು ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಇದು ಆತನ ಹೊಸ ಆಧ್ಯಾತ್ಮಿಕ ಪ್ರಯಾಣದ ಆರಂಭದಲ್ಲಿ ಕುಟುಂಬದಿಂದ ಸಿಗುವ ಪ್ರೀತಿ ಮತ್ತು ಬೆಂಬಲವನ್ನು ಸಂಕೇತಿಸುತ್ತದೆ. ಇದು ವೀರಶೈವ ಜಂಗಮ ಸಂಪ್ರದಾಯದ ಒಂದು ಪ್ರಮುಖ ಸಂಸ್ಕಾರವಾಗಿದ್ದು ಬಾಲಕರಿಗೆ ಉನ್ನತವಾದ ಆಧ್ಯಾತ್ಮಿಕ ಜ್ಞಾನದ ದೀಕ್ಷೆಯನ್ನು ನೀಡುವ ವಿಧಾನವಾಗಿದೆ. ಅವರ ಮುಖದಲ್ಲಿನ ಭಕ್ತಿ ಮತ್ತು ಶ್ರದ್ಧೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ನನ್ನನ್ನು ಬೆಂಬಲಿಸಲು ಮರೆಯಬೇಡಿ. ಧನ್ಯವಾದಗಳು.